ಹಾಯ್ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಸಿವಿಲ್ ಪೊಲೀಸ್ ಅವರ ಸ್ಕೋರ್ ಲಿಸ್ಟನ್ನು ಬಿಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಈ ಸ್ಕೋರ್ ಲಿಸ್ಟನ್ನು ನೋಡಿದಾಗ ಎಷ್ಟೋ ಜನರಲ್ಲಿ ಬಂದಿದ್ದು ಒಂದೇ ಡೌಟು, ನನ್ನ ಹೆಸರು ಈ ಲಿಸ್ಟಲ್ಲಿ ಯಾಕಿಲ್ಲ ಅಂತ. ನೋಡಿ, ಇದು ಪ್ರಾವಿಷನಲ್ ಸ್ಕೋರ್ ಲಿಸ್ಟ್ ಆಗಿರುತ್ತೆ. ಹಾಗೆ ಮಿನಿಮಮ್ ಮಾರ್ಕ್ಸ್ ಎಷ್ಟು ಅಂದರೆ 30 ತಗೊಳ್ಳೇಬೇಕು. 30 ಈಸ್ ದ ಮಿನಿಮಮ್ ಎಲಿಜಿಬಲ್ ಮಾರ್ಕ್ಸ್. ಇಫ್ ಯು ಸೆಕ್ಯೂರ್ ಮೋರ್ ದೆನ್ 30 ಆವಾಗಷ್ಟೇ ನೀವು ಎಲಿಜಿಬಲ್ ಆಗ್ತೀರಾ. ಇಫ್ ಯು ಹ್ಯಾವ್ ಲೆಸ್ ದೆನ್ 30 ಸೊ ಯು ಆರ್ ನಾಟ್ ಎಲಿಜಿಬಲ್ ಅಂತಲೇ ಅರ್ಥ. ಸೊ ಇಟ್ಸ್ ಲೈಕ್ ಯು ಆರ್ ಫೇಲ್ಡ್ ಇನ್ ದ ಎಕ್ಸಾಮಿನೇಷನ್. 30ಇಂದ ಕಮ್ಮಿ ಬಂದಿದ್ರೆ. ಇಫ್ ಯು ಹ್ಯಾವ್ ಮೋರ್ ದೆನ್ 30 ಸೊ ನೀವು ಸೆಲೆಕ್ಟ್ ಆಗಿದ್ದೀರಾ ಅಂತನಾ? ಖಂಡಿತ ಇಲ್ಲ. ಸೊ 30ಇಂದ ಜಾಸ್ತಿ ಇದ್ದರೆ ಪಾಸಿಬಿಲಿಟೀಸ್ ಇದೆ. ಫಾರ್ ಎಕ್ಸಾಂಪಲ್, ಇವಾಗ ಟ್ರಾನ್ಸ್ಜೆಂಡರಲ್ಲಿ 1 ಸೀಟ್ ಇದೆ ಅಂತ ಅಂದ್ಕೊಳ್ಳಿ. ಸೊ ಫಿಸಿಕಲ್ಲಿಗೆ 5 ಜನರನ್ನು ಸೆಲೆಕ್ಟ್ ಮಾಡಬೇಕು. ಆವಾಗ ಏನು ಮಾಡ್ತಾರೆ, ಸೊ ಜಾಸ್ತಿ ಯಾರು ತಗೊಂಡಿರ್ತಾರೆ, ಇವಾಗ 50 ತಗೊಂಡಿರೋದ್ರಲ್ಲಿ ಅವರಿದ್ದರೆ ಅವರನ್ನು ಮೊದಲನೇ ಪ್ರಿಫರೆನ್ಸ್ ಕೊಡ್ತಾರೆ. ನೆಕ್ಸ್ಟ್ 35, ಹಾಗೆ 32, 31 ಈ ರೀತಿ ಕೊನೆ ಮಾರ್ಕ್ಸ್ 30 ಅಟ್ಲೀಸ್ಟ್ ಬಂದಿದ್ದರೆ ಅವರನ್ನು ಕೂಡ ಕನ್ಸಿಡರ್ ಮಾಡ್ತಾರೆ. ಇದೇ ರೀತಿ ಬೇರೆ ಬೇರೆ ಕ್ಯಾಟಗರಿಯಲ್ಲೂ ಕನ್ಸಿಡರ್ ಮಾಡ್ತಾರೆ. ಸೊ ನಿಮ್ಮ ಕ್ಯಾಟಗರಿಯಲ್ಲಿ ಯಾರ್ದು ಹೈಯೆಸ್ಟ್ ಇರುತ್ತೆ ಅವರನ್ನು ಫಸ್ಟ್ ತಗೊಳ್ತಾರೆ. ಇನ್ ಕೇಸ್ ಮಧ್ಯದಲ್ಲಿ ಯಾರೂ ಇರಲಿಲ್ಲ ಅಥವಾ 30ನೇ ಆ ಕ್ಯಾಟಗರಿಯಿಂದ ಕೊನೆ ಮಾರ್ಕ್ಸ್ ಅಂದರೆ ಆವಾಗ ತಗೊಳ್ತಾರೆ ಅವರಿಗೆ. ಸೊ ಆ ರೀತಿ ಸೆಲೆಕ್ಟ್ ಮಾಡ್ತಾರೆ. ನಾನು ನನ್ನ ಕಟ್ ಆಫ್ ಪ್ರೆಡಿಕ್ಷನಲ್ಲಿ ನಾನು ಮ್ಯಾಕ್ಸಿಮಮ್ ಅಂದರೆ 80 ತಗೋಬೋದು ಅಂತ ಹೇಳಿದೆ. ನೀವು ಬ್ಯಾಂಗ್ಳೂರವರ PDF ಓಪನ್ ಮಾಡಿ ನೋಡಿದರೆ ಹೈಯೆಸ್ಟ್ ಇರುವಂಥವ್ರದ್ದು 80ನೇ ಇದೆ. ಈಗ ಪ್ರಾವಿಷನಲ್ ಸ್ಕೋರ್ ಲಿಸ್ಟ್ ಬಿಟ್ಟಿದ್ದಾರೆ, ಇನ್ನೇನು ಫೈನಲ್ ಸ್ಕೋರ್ ಲಿಸ್ಟನ್ನು ಬಿಡ್ತಾರೆ. ಸೊ ಅದನ್ನು ಬಿಟ್ಟ ನಂತರ ಅಥವಾ ಅದ್ರ ಜೊತೆಯಲ್ಲಾದರೂ ಅಷ್ಟೇ 1:5 ಎಲಿಜಿಬಿಲಿಟಿ ಲಿಸ್ಟನ್ನು ಬಿಡ್ತಾರೆ. ನೀವೆಲ್ಲರೂ ಯಾವ ಜಿಲ್ಲೆಯಲ್ಲಿ ಅಪ್ಲೈ ಮಾಡಿದ್ದೀರಾ, ಸೊ ಅದರಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಯಾರ್ದಿದೆ, ಹಾಗೆ ನಿಮ್ದು ಎಷ್ಟಿದೆ, ಎಷ್ಟು ಡಿಫ್ರೆನ್ಸ್ ಇದೆ ಅನಲೈಸ್ ಮಾಡ್ಕೊಳ್ಳಿ. ರೋಸ್ಟರ್ ವೈಸ್ ನೋಡಿ ಒಂದ್ಸಲ ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟಿದೆ. ಸೊ ಆ ರೀತಿ ಅನಲೈಸ್ ಮಾಡ್ಕೊಳ್ಳಿ. ನಿಮಗೆ ಯಾವುದಾದ್ರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟಲ್ಲಿ ಕೇಳಿ. ಹಾಗೆ ಈ ಎಕ್ಸಾಮನ್ನು ಯಾರು ಕ್ಲಿಯರ್ ಆಗಿಲ್ಲ, ನಿಮಗೆ ಇನ್ನೊಂದು ಅಪರ್ಚುನಿಟಿ ಇದೆ, ಕೇಳಿಸ್ಕೊಳ್ಳಿ. ನಿಮ್ಮೆಲ್ಲರ ಆಸೆ ಏನಾಗಿತ್ತು ಅಂದರೆ ಮೊದಲು ಪುಟ್ಟ ಕೆಲಸಕ್ಕೆ ಹೋಗಿ ಆಮೇಲೆ ಇನ್ನು ಓದಿ ನಾನು ಒಳ್ಳೆ ಹುದ್ದೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ರಲ್ಲ. ಸೊ ಇವಾಗ ಕೋರ್ಟ್ಗಳಲ್ಲಿ ಸಾಕಷ್ಟು ಹುದ್ದೆಗಳನ್ನು ಕಾಲ್ ಮಾಡ್ತಿದ್ದಾರೆ. ಇದು ಡೈರೆಕ್ಟ್ 10th ಮಾರ್ಕ್ಸ್ ಮೇಲೆ ಬೇಸಿಸ್ ಎಕ್ಸಾಮ್ ಆಗಿರುತ್ತೆ. ಸೊ ಕೋರ್ಟಲ್ಲಿ ಗ್ರೂಪ್ ಡಿ ಜಾಬ್ಸ್ಗಳಿದೆ. ಸೊ 30+ ಸ್ಯಾಲ್ರಿ ಸಿಗುತ್ತೆ. ಆಲ್ಮೋಸ್ಟ್ ಸಿವಿಲ್ ಪೊಲೀಸ್ ರೇಂಜಲ್ಲೇ ಇರುತ್ತೆ. ಸೊ ಇದಕ್ಕೆ ಯಾವುದೇ ರೀತಿಯ ಎಕ್ಸಾಮ್ ಕೂಡ ಇರೋದಿಲ್ಲ. ಡೈರೆಕ್ಟ್ ನಿಮ್ಮ 10th ಮಾರ್ಕ್ಸ್ ಮೇಲೆ ತಗೊಳ್ತಾರೆ. ರಾಮನಗರ, ಹಾಗೆ ಉತ್ತರ ಕನ್ನಡ, ಶಿವಮೊಗ್ಗ ಈ ಎಲ್ಲ ಕೋರ್ಟ್ಗಳಲ್ಲಿಯೂ ಜಾಬ್ ಇದೆ. ಸೊ ಯಾರೆಲ್ಲ ನಿಮಗೆ ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಈ ಕಾಣ್ತಿರುವಂಥ ನಂಬರಿಗೆ ನೀವು ನನಗೆ ಕಾಲ್ ಮಾಡಿ ಹೇಳಿದರೆ ನಾನು ಕೂಡ ಡೀಟೇಲ್ಸ್ ಎಲ್ಲ ಕಳಿಸಿದರೆ ನಾನು ನಿಮ್ಮ ಅಪ್ಲಿಕೇಶನನ್ನು ಫಿಲ್ ಮಾಡ್ತೀನಿ. ಇಲ್ಲ ಆ ಕೋರ್ಟ್ನ ವೆಬ್ಸೈಟ್ಗೆ ಹೋಗಿ ನೀವು ಅಪ್ಲಿಕೇಶನನ್ನು ಫಿಲ್ ಮಾಡ್ಬೋದು. ಯಾರೆಲ್ಲ ಎಲಿಜಿಬಲ್ ಆಗಿದ್ದೀರಾ ನಿಮ್ಮೆಲ್ಲರಿಗೂ ಆಲ್ ದಿ ವೆರಿ ಬೆಸ್ಟ್. ಫಿಸಿಕಲ್ಲಿಗೆ ನಿಮ್ಮ ಹೆಸರು ಬರಲಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಫಿಸಿಕಲ್ಲಿಗೆ ಲಿಸ್ಟ್ ಬಿಟ್ಟಾಗ ದಯವಿಟ್ಟು ಇಲ್ಲಿ ಕಾಮೆಂಟ್ಸ್ ಮಾಡಿ, ಇದರಿಂದ ಬೇರೆಯವರಿಗೆ ಮೋಟಿವೇಶನ್ ಕೂಡ ಸಿಗ್ಬೋದು. ಹಾಗೆಯೇ ಈ ಚಾನಲಲ್ಲಿ ಸಾಕಷ್ಟು ಕರೆಂಟ್ ಅಫೇರ್ಸ್ ರಿಲೇಟೆಡ್ ವೀಡಿಯೋಸ್ಗಳೆಲ್ಲ ಇದೆ. ಬೈಲಿಂಗ್ಯುವಲ್ ಇದೆ, ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ. ದಯವಿಟ್ಟು ಆ ವೀಡಿಯೋಸ್ಗಳೆಲ್ಲ ಒಮ್ಮೆ ನೋಡಿ ಅಂತ ಹೇಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಕೊಡಿ. ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಧನ್ಯವಾದಗಳು.